ಮಾಡ್ತಾ ಇದ್ದಾರೆ ಅಂದ್ರೆ ಈಗ ಆ ಫೈರಿಂಗ್ ಮಾಡಿದಂಥ ಟೈಮಲ್ಲಿ ಆ ಕಲ್ಲು ತೂರಾಟ ಆದಂಥ ಟೈಮಲ್ಲಿ ನಮ್ಮಲ್ಲಿ ಕೂಡ ಕಲ್ಲು ತೂರಾಟ ಆಗಿದವ್ರಿಗೆ. ನಾನು ಜನಾರ್ದನ್ ರೆಡ್ಡಿ ಅವ್ರ ಗುಂಡು ನೋಡಿದಂಥ ಟೈಮಲ್ಲಿ ಆ ಸಣ್ಣ ರಿವಾಲ್ವರ್ನಿಂದ ಫೈರ್ ಆಗಿದ್ದಾರೆ. ಆ ಸಣ್ಣ ರಿವಾಲ್ವರ್ನಿಂದ ಏನು ಫೈರ್ ಆಗಿದೆನೋ ಆ ಫೈರ್ ಆದಂಥ ರಿವಾಲ್ವರು ಓಪನ್ ಆಗಿ ಅವರು ವಾಟ್ಸಪ್ಪು ಫೇಸ್ಬುಕ್ಗಳಲ್ಲಿ ಲೈವ್ಗಳಲ್ಲಿ ಅವರು ಗನ್ಮ್ಯಾನ್ಗಳನ್ನೇ ಅವರೇ ಹಾರಿಸ್ತಾ ಇದ್ದಾರೆ. ಹಾರಿಸೋಂಥ ಟೈಮಲ್ಲಿ ಆ ಯಾರೋ ಸತೀಶ್ ರೆಡ್ಡಿ ಅನ್ನೋಂಥ ವ್ಯಕ್ತಿ ಅವರೇನು MLA ಅಲ್ಲ, ಮಾಜಿ MLA ಅಲ್ಲ, ಯಾರು ಜನಪ್ರತಿನಿಧಿ ಅಲ್ಲ. ಅವ್ರಿಗೆ ಸರ್ಕಾರ ಸೆಕ್ಯೂರಿಟಿ ಕೊಡುತ್ತೆ, ಪೊಲೀಸು ಸೆಕ್ಯೂರಿಟಿ ಕೊಡುತ್ತೆ, ಬಾಡಿಗಾರ್ಡ್ಗಳನ್ನ ಸೆಕ್ಯೂರಿಟಿ ಮಾಡಿಕೊಡ್ತದೆ. ಓಪನ್ ಆಗಿ ಬಿಹಾರ್ ಥರ ರೀ, ನಮ್ಮ ಕರ್ನಾಟಕದಲ್ಲಿ ಯಾವ ಕಲ್ಚರ್ ಇಲ್ಲ ನಮಗೆ. ಬಿಹಾರ್ ಥರ ಅವ್ರು ಗನ್ಗಳು ಹಿಡ್ಕೊಂಡು ಆಟ ಆಡ್ತಾರೆ, ಸಿನಿಮಾ ಥರ ಓಟಾಡ್ತಾ ಇದಾರ. ಏನು ಸಿನಿಮಾ ಥರ ಒಬ್ಬನು ಡೋರ್ ಓಪನ್ ಮಾಡ್ತಾನ, ಒಬ್ಬನು ಡೋರಲ್ಲಿ ನಿಲ್ತಾನ, ಫೈರ್ ಮಾಡ್ತಾನ, ಡಮ 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 ಅಂದೇಳಿ. ಎಷ್ಟು ದೌರ್ಜನ್ಯ ರೀ! ಅಲ್ರಿ, ಇಷ್ಟು ದೌರ್ಜನ್ಯ ನಾವು ಯಾವತ್ತು ಜೀವನದಲ್ಲಿ ಕಂಡಿಲ್ಲ ರೀ. ಯಾವತ್ತು ಕೂಡ ನಾವು ಹೋರಾಟಗಳ ಮೇಲೆ ರಾಜಕಾರಣ ಮಾಡ್ಕೊಂತ ಬಂದ್ವಿ, ಹೋರಾಟ ಬಿಟ್ಟು ಯಾವತ್ತು ಕೂಡ ಬಂದಿದ್ದಲ್ರಿ. ಆ ರೀತಿ ಅವ್ರು ಫೈರ್ ಮಾಡ್ಕೊಂಡು ಹೋಗ್ತಾ ಇದ್ರಿ. ನಾವು ಏನ್ರಿ ಏನು ಮಾಡೋಕ್ಕಾಗುತ್ತೆ? ಅಷ್ಟೊತ್ತೊಳಗಡೆ ಏನಂತ ಹೇಳ್ತಕ್ಕ ಎಲ್ಲ ಕಾರ್ಯಕರ್ತರು ಎಲ್ಲ ಕೂಡ ಒಂದು ಕಡೆ ಸೇರ್ಕೊಂಡ್ರಿ. ಸೇರ್ಕೊಂಡಂಥ ಟೈಮಲ್ಲಿ ಕೂಡ ಜನಾರ್ದನ್ ರೆಡ್ಡಿ ಅವರು ಕೂಡ ಮುಂಚೆಯಿಂದ ಕೂಡ ಹೇಳ್ಕೊಂತ ಇದ್ದಾರೆ. ಮುಂಚೆಯಿಂದ ಕೂಡ ಏನು ಹೇಳ್ತಾ ಇದ್ದಾರೆ, ಯಾವತ್ತು ಕೂಡ ನಾವು ಶಾಂತಿಯನ್ನು ಕಾಪಾಡಬೇಕು, ಸಂವಿಧಾನವನ್ನು ಬಿಟ್ಟು ನಾವು ಹೋಗಬಾರ್ದು, ಕಾನೂನನ್ನು ಬಿಟ್ಟು ಹೋಗಬಾರ್ದು ಅನ್ನೋಂಥ ಮಾತು ಜನಾರ್ದನ್ ರೆಡ್ಡಿ ಅವರು ಅಲ್ಲಿ ಜಗಳ ಪ್ರಾರಂಭ ಆದಂತ ಹೇಳ್ತಾ ಇದ್ದಾರೆ.